ಚಾಲು ಕಣ್ಮುಚ್ಕೊಂಡು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ಪ್ರಿಯ ಪರಲೋಕದ ತಂದೆ, ನಿನ್ನ ಪರಿಶುದ್ಧ ಪಾದದ ಕೆಳಗಡೆ ನಾನು ಬರ್ತಾ ಇದ್ದೇನೆ. ನಿನ್ನ ಶಿಲುಬೆ ನೆರಳಲ್ಲಿ ನನ್ನ ಮರೆಮಾಚು. ಕರ್ತನಾದ ಯೇಸುವೇ, ಕೇಳುವಂತ ನಿನ್ನ ಪ್ರಜೆಗಳಿಗೆ ಜಾಗರೂಕತೆ ಕೊಡು. ವಾಕ್ಯವನ್ನು ನೆನಪಿಟ್ಟುಕೊಂಡು ಅನುಸರಿಸುವಂತ ಭಾಗ್ಯವನ್ನು ಕೊಡು. ದೇವರೇ, ವಾಕ್ಯನೇ ದೇವರು, ದೇವರೇ ವಾಕ್ಯ ಎಂಬುದಾಗಿ ನೋಡುತ್ತಾ ಇದೆ. ಈ ವಾಕ್ಯ ಮಾತನಾಡುವುದು ನಾನಲ್ಲ, ನಿನ್ನ ಆತ್ಮನೇ ನೀನು ಮಾತನಾಡು. ಜನರು ದಾಹದಿಂದ ಬಂದಿದ್ದರೆ ಆ ದಾಹ ತೀರಿಸು. ನಿನ್ನ ಶಿಲುಬೆ ನೆರಳಿನ ಮರೆಮಾಚು. ನೀನೇ ಮಾತನಾಡು. ಯೇಸು ನಾಮದಲ್ಲಿ ಆಮೆನ್. ಹಲ್ಲೆಲೂಯಾ. ಇನ್ನೊಂದ್ಸರಿ ವಾಕ್ಯ ಓದೋಣ. ಒಬ್ಬ ಹೆಂಗಸು ತಾನು ಎತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮಲೆಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೂ ನಿನ್ನನ್ನು ಮರೆಯೆ. ಈಗೋ ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ. ಆಮೆನ್. ನಾವು ಎಲ್ಲಿರ್ಬೇಕಾದ ದೇವರು ಬಯಸ್ತಾನೆ ಗೊತ್ತಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ದೇವರು ನನ್ನನ್ನ ನಮ್ಮನ್ನ ತನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡು ಇಟ್ಟುಕೊಂಡಿದ್ದಾನೆ. ಯಾಕೆ ಅಂಗೈಯಲ್ಲಿ ಇಟ್ಟುಕೊಂಡಿದ್ದಾನೆ ಗೊತ್ತಾ? ಒಂದು ವೇಳೆ ದೇವರು ನನ್ನ ಮಕ್ಕಳಲ್ಲಿ ಮರೆಯಾಗ್ತಾರೇನೋ, ನನ್ನ ಮಕ್ಕಳೆಲ್ಲ ನನ್ನಿಂದ ದೂರವಾಗ್ತಾರೇನೋ, ಒಂದು ವೇಳೆ ಹಿಂದೆಯಲ್ಲಿ ಇಟ್ಕೊಂಡ್ರೆ ನನ್ನ ಮಕ್ಕಳನ್ನ ಮರೆತು ಬಿಡ್ತಾರೇನೋ. 24 ಗಂಟೆ ನನ್ನ ಮಕ್ಕಳು ನನ್ನ ಕಣ್ಣು ಮುಂದೆ ಇರಬೇಕಾ? 24 ಗಂಟೆ ನನ್ನ ಮಕ್ಕಳನ್ನು ನಾನು ನೋಡ್ತಾನೆ ಇರಬೇಕು ಅಂದ್ರೆ ದೇವರಿಗೆ ನಮ್ಮ ಮೇಲೆ ಅಷ್ಟು ಪ್ರೀತಿ ಉಂಟು ಪ್ರಿಯರೇ. ಹಲ್ಲೆಲೂಯಾ. ಒಂದು ತಾಯಿ ತನ್ನ ಮಗವನ್ನು ಮರೆತರೆ ಮರಿಬೋದೇನೋ, ಆದ್ರೆ ನಾನು ಮಾತ್ರ ನಿಮ್ಮನ್ನ ಮರೆಯುವುದಿಲ್ಲ. ಒಂದು ತಾಯಿ ತನ್ನ ಮಗುವಿನ ಬಗ್ಗೆ ಅಲಕ್ಷ್ಯ ಮಾಡಿದ್ರೆ ಮಾಡಬಹುದೇನೋ, ನಾನು ಮಾತ್ರ ನಿಮ್ಮನ್ನ ಅಲಕ್ಷ್ಯ ಮಾಡುವುದಿಲ್ಲ. ಒಂದು ಮಕ್ಕಳು ಒಂದು ಮಗುವಿನ ಬಗ್ಗೆ ಒಂದು ತಾಯಿ ಚಿಂತೆ ಮಾಡಿದ್ರೆ ಮಾಡಬಹುದು, ಮಾಡಲಾರ್ದಂಗೆ ಇರಬಹುದೇನೋ, ನಾನಾದರೂ ನಿಮಗೋಸ್ಕರ ಚಿಂತಿಸುವವನಾಗಿದ್ದೇನೆ. ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತ ನಮ್ಮನ್ನು ಏನ್ ಮಾಡ್ತಾನಂದ್ರೆ ತನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದ. ನಾವ್ ಯಾರ ಕೈಲಿದ್ದೇವೆ? ದೇವರ ತಪ್ಪಿಸ್ಕೊಳ್ಳೋಕೆ ಸಾಧ್ಯನಾ? ಬೈಬಲ್ ವಾಕ್ಯ ಹೇಳ್ತದೆ, ದೇವರು ಕರ್ತನಾದ ಯೆಹೋವನು ಮಾತನಾಡೋ ಮಾತೇನಂದ್ರೆ, ಈಗೋ ನನ್ನ ಅಂಗೈಯಲ್ಲಿ ನಿನ್ನನ್ನ ಚಿತ್ರಿಸಿಕೊ. ನಾವು ದೇವರ ಅಂಗೈಲಿದ್ದರೆ ನಮಗೆ ಯಾವ ಅಪಾಯ ಬರುವುದಿಲ್ಲ. ಶದ್ರಕ್, ಮೇಷಕ್, ಅಬೇದ್ನೆಗೋರು ಬೆಂಕಿಯಿಂದ ಸುಡಕ್ ಆಗ್ಲಿಲ್ಲ. ಯಾಕೆ? ಅವರೆಲ್ಲಿದ್ರು? ದೇವರ ಅಂಗೈಲಿ ಇದ್ರು. ದಾನಿಯೇಲನ ಸಿಂಹ ಏನ್ ಮಾಡಕ್ ಆಗ್ಲಿಲ್ಲ. ಯಾಕೆ? ಹಲೋ ದೇವರ ಅಂಗೈಲಿದ್ರು. ಇಸ್ರಾಯೇಲರು ಕೆಂಪು ಸಮುದ್ರ ದಾಟಬೇಕಾದ್ರೆ ಆ ಕೆಂಪು ಸಮುದ್ರದಲ್ಲಿ ಅವರ ಕಾಲಕ್ಕೆ ಹೆಸರಾಗ್ಲಿಲ್ಲ. ಅವ್ರು ಚಪ್ಪಲಿ ಸೌದು ಹೋಗ್ಲಿಲ್ಲ. ಇದ್ದೀರಾ? ಎಷ್ಟು ಸಾಲ ಅಲ್ಲೇ ನಡೆಸಿದ್ರೆ ಇದ್ದೀರಾ? ಇಲ್ವಾ? ಅವ್ರಿಗೆ ಕೆಸರಾಗ್ಲಿಲ್ಲ. ಕೆಂಪು ಸಮುದ್ರ ದಾಟಬೇಕಾದ್ರೆ ಕಾಲಿಗೆ ಕೆಸರಾಗ್ಲಿಲ್ಲ, ಕಲ್ಲು ತುಳಿಲಿಲ್ಲ, ಮುಳ್ಳು ತುಳಿಲಿಲ್ಲ. ಬೈಬಲ್ ವಾಕ್ಯ ಇರ್ತದೆ. ಮತ್ತೆ ಎಲ್ಲಿದ್ರು ಅವರು? ಹಲೋ ದೇವರ ಅಂಗೈಲಿ ಇಸ್ರಾಯೇಲ್ ಜನರಿದ್ರು. ಇವತ್ತು ನೀ ದೇವರ ಅಂಗೈಲಿ ಇರೋದಾದ್ರೆ ನೀನು ಯಾವ ಕೇಡು, ಯಾವ ಹಾನಿ, ಯಾವ ಅಪಾಯ ನೀನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ನಾವು ಒಂದು ಸರ್ವಸಮನದ ಹಳ್ಳ ದಾಟಬೇಕಂದ್ರು, ನದಿ ದಾಟಬೇಕಂದ್ರು, ಒಂದು ಚರಂಡಿ ದಾಟಬೇಕಂದ್ರು ಕೆಸರಾಗ್ತದೆ ಕಾಲಿಗೆ. ಆದ್ರೆ ಇಸ್ರಾಯೇಲರು ನಡೆದು ಹೋಗ್ತಿರ್ಬೇಕಾದ್ರೆ ಧೂಳು ಎದ್ದದಲ್ಲಿ. ದೊಡ್ಡದ್ರ ವಿಮೋಚನೆ ಕಂಡ ಪುಸ್ತಕ ನೋಡ್ರಿ, ಕೆಸರಾಗಿದೆ ಅವ್ರ ಕಾಲಿಗೆ. ನಾವು ಓಡಾಡ್ತಲ್ಲಮ್ಮ ಒಣನೆಲ ಅಂದ್ರೆ ಅರ್ಥ ಏನು? ದೇವರ ಅಂಗೈಯಲ್ಲಿ ಇಸ್ರಾಯೇಲ್ ಎಲ್ಲರೂ, ಅಷ್ಟು ಜನರು ಕೂಡ ಆ ದೇವರ ಅಂಗೈಯಲ್ಲಿ ಇಟ್ಕೊಂಡು ನಡೆಸಿದಾನೆ. ನನ್ನ ಮಕ್ಕಳು ಯಾವ ಕೇಡಾಗಬಾರ್ದು ಎಂಬುದಾಗಿ. ನೀನಂದ್ರೆ ಎಷ್ಟು ಪ್ರೀತಿ ನೋಡ್ರೆ ದೇವರಿಗೆ, ನೀನಂದ್ರೆ ದೇವರಿಗೆ ಎಷ್ಟು ಆಕಾಂಕ್ಷೆ ನೋಡ್ರೆ ದೇವರಿಗೆ.
ನೋಡ್ರಿ, ನೀನಂದ್ರೆ ಎಷ್ಟು ಅಭಿಮಾನ ದೇವರಿಗೆ. ನಿನಗೆ ದೇವ್ರ ಮೇಲೆ ಅಭಿಮಾನ ಐತಿಲ್ಲ ಗೊತ್ತಿಲ್ಲ, ನಿನ್ನ ದೇವರಿಗೆ ಚೆನ್ನಾದ ಪ್ರೀತಿ ಐತಿಲ್ಲ ಗೊತ್ತಿಲ್ಲ, ಅದು ನೀನಂದ್ರೆ ಯೇಸುವಿಗೆ ಬಹಳ ಪ್ರೀತಿ, ನೀನಂದ್ರೆ ದೇವರಿಗೆ ಬಹಳ ಅಭಿಮಾನ. ನನ್ನ ಮಗಳು ಕಷ್ಟಕ್ಕಿರಬಾರ್ದು, ನನ್ನ ಮಗ ಕಣ್ಣೀರಿಗಿರಬಾರ್ದು, ನನ್ನ ಮಗಳು ಚಿಂತೆ ಪಡಬಾರ್ದು ಎಂಬುದಾಗಿ ದೇವರು ನಿನ್ನನ್ನು ಆತನ ಅಂಗೈಲಿಟ್ಟುಕೊಂಡಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಅಂಗಾರ ಕೇಳಲಿಲ್ಲ, ಬೆಳ್ಳಿಯು ಕೇಳಲಿಲ್ಲ, ಹೃದಯವ ಎಸ್ ಆಸ್ತಿಯು ಕೇಳಲಿಲ್ಲ, ಅಂತಸ್ತು ಕೇಳಲಿಲ್ಲ, ಮನಸ್ಸ ಕೇಳಿದನಯ್ಯ. ಓ, ಬಂಗಾರ ಕೇಳಲಿಲ್ಲ, ಬೆಳ್ಳಿಯು ಕೇಳಲಿಲ್ಲ, ಹೃದಯವನ್ನೇ ಕೇಳಿದನಯ್ಯ. ಆಸ್ತಿಯು ಅಣಲಿಲ್ಲ, ಅಂತಸ್ತು ಕೇಳಲಿ, ಮನಸ್ಸ ಕೇಳಿದನ. ಹುಡುಕಿ ಬಂದಾನಯ್ಯ, ನಾ ಹುಡುಕಿ ಹೋಗಲಿಲ್ಲ, ನನ್ನ ಹುಡುಕಿ ಬಂದಾನಯ್ಯ. ನನ್ನ ಯೇಸುವೇ ನೀ 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 ನನ್ನ ಯೇಸುವೇ. ತಾಯಿ ನನ್ನ ತೊಳೆಬಿಟ್ಟಾರು, ತಂದೆ ನನ್ನ ತೊಳೆದ, ಯೇಸು ನಿನ್ನ ಮರೆಯಲಾರ. ಬಂಧುಗಳು ಮರೆತರು, ಸ್ನೇಹಿತರು ತೋರೆದ, ಯೇಸು ನಿನ್ನ ಕೈ ಬಿಡಲಾರ. ತಾಯಿ ನಿನ್ನ ಮರೆತರು, ತಂದೆ ನಿನ್ನ ಕೈ ಬಿಟ್ಟರು, ಯೇಸು ನಿನ್ನ ಕೊರೆಯಲಾರ. ಸ್ನೇಹಿತರು ಮರೆತರು, ಬಂಧುಗಳು ಮರೆತರು, ಯೇಸು ನಿನ್ನ ಮರೆಯಲಾರ. ನಾನಿನ್ನ ಹುಡುಕಲಿಲ್ಲ, ನನ್ನ ಹುಡುಕಿ ಬಂದಾನಯ್ಯ. ನಾನಿನ್ನ ಹುಡುಕಲಿಲ್ಲ, ನನ್ನ ಹುಡುಕಿ ಬಂದಾನಯ್ಯ. ನೀ ನನ್ನ ಯೇಸುವೇ 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 ನೀ ನನ್ನ ಯೇಸುವೇ. ಆಮೆನ್, ಹಲ್ಲೆಲೂಯಾ. ಹಿಂದುಗಡೆ ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತದೆ, ಕೆಲಸ ತಂದೆ ನಮ್ಮನ್ನು ಕೈ ಬಿಡ್ಬೋದು, ತಾಯಿ ನಮ್ಮನ್ನ ಕೈ ಬಿಡ್ಬೋದು, ಯೇಸು ನಮ್ಮನ್ನ ಕೈ ಬಿಡುವುದಿಲ್ಲ. ಈಗ ಹೇಳ್ರಿ, ದೇವ್ರು ನಾವು ಎಲ್ಲಿದ್ದೇವೆ? ಯಾರ ಕೈಲಿದ್ದಾರೆ? ದೇವರ ಅಂಗೈಯಲ್ಲಿ ನಾವಿದ್ದೇವೆ. ನಮ್ಮನ್ನು ದೇವರಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ. ನಾವಂದ್ರೆ ದೇವರಷ್ಟು ಅಭಿಮಾನ, ನಾವಂದ್ರೆ ದೇವರಷ್ಟು ಪ್ರೀತಿ. ಪ್ರಿಯ ದೇವ್ರ ಮಕ್ಕಳೇ, ಇವತ್ತು ನೀನು ಯೋಚನೆ ಮಾಡ್ತಾ ಇದೀಯಾ? ನೀನು ಎಷ್ಟು ಅಲ್ಪವಾಗಿ ಯೋಚನೆ ಮಾಡ್ತೀನಿ. ನಿನ್ನ ಕಷ್ಟವನ್ನು ನೋಡಿ, ನಿನ್ನ ರೋಗವನ್ನು ನೋಡಿ, ನಿನ್ನ ಚಿಂತೆಯನ್ನು ನೋಡಿ, ನಿನಗೆ ಬಂದಿರುವ ನಷ್ಟವನ್ನು ನೋಡಿ ಸೋತು ಹೋಗ್ತಾ ಇದೆಯಾ? ಅದು ನೀನು ಎಲ್ಲಿದೆಯಾ ನಿನಗೆ ಗೊತ್ತಿಲ್ಲ. ನೆನಪಿಟ್ಕೋ, ನೀನು ದೇವರ ಅಂಗೈಲಿದೆಯಾ, ಅದು ಮರ್ತು ಹೋಗ್ಬೇಡ. ದೇವರ ಅಂಗೈಯಲ್ಲಿ ನೀನು ಇಟ್ಕೊಂಡು ನಡೆಸ್ತಾ ಇದ್ದಾನೆ. ನನ್ನ ಮಗಳು ಕೆಳಗೆ ಬಿದ್ದರೆ ನೋವಾಗ್ತದೆ, ಕೆಳಗೆ ನಡೆದ್ರೆ ಕಾಲು ಹೊಲಸಾಗ್ತದೆ ಅಂತ ಆತನು ಹೆಗಲ ಮೇಲೆ ಹೊತ್ತುಕೊಂಡು ನಡೆಸ್ತಾನೆ. ಅಂಗೈಯಲ್ಲಿ ಮಾತ್ರವಲ್ಲ, ಹೆಗಲ ಮೇಲೆ ಕೂಡ ಹೊತ್ಕೊಂಡು ನಡೆಸ್ತಾನೆ. ಹಲ್ಲೆಲೂಯಾ. ನಿಶಬ್ದ ಹಲ್ಲೆಲೂಯಾ. ಮತ್ತೆ ಎರಡನೇದಾಗಿ ಏನ್ ಮಾಡ್ತಾನೆ ದೇವರು ಅಂದ್ರೆ, ವಾಕ್ಯ ಓದೋಣ. ಅದು ಯೆಶಾಯನ ಬರೆದ ಪ್ರವಾದನ ಪುಸ್ತಕಕ್ಕೆ ಬರೋಣ. 43ನೇ ಅಧ್ಯಾಯಕ್ಕೆ ಬಂದ್ರೆ ಅಲ್ಲಿ ಒಂದು ಮಾತು ಹೇಳ್ತಾನೆ. 2ನೇ ವಚನ 43:2. ನೀನು ನನ್ನವನೇ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ
ನಾನು ನಿನ್ನ ಸಂಗಡ ಇರುವೆನು. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ದಹಿಸವು. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು. ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನಷ್ಟೇ. ಇಸ್ರಾಯೇಲರ ಸದಮಲ ಸ್ವಾಮಿಯಾದ ನಾನು ನಿನ್ನ ರಕ್ಷಕನು. ಐಗುಪ್ತವನ್ನು ನಿನ್ನ ವಿಮೋಚನೆಗೆ ಈಡು ಮಾಡಿದ್ದೇನೆ. ದೇವರಿಗೆ ಸ್ತೋತ್ರ. ಎರಡನೇದಾಗಿ ನೋಡ್ತವೆ, ಒಂದನೇದಾಗಿ ದೇವರು ನಮ್ಮನ್ನು ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದಾನೆ, ಎರಡನೇದಾಗಿ ದೇವರು ನಮ್ಮ ಜೊತೆ ಬರ್ತಾನೆ. ಆಮೇಲೆ ದೇವರು ನಮ್ಮ ಜೊತೆ ಬರ್ತಾನೆ. ನೀನು ಎಲ್ಲಿ ಹೋಗ್ತೀಯೋ ಅಲ್ಲಿಗೆ ಬರ್ತಾನೆ. ನೀನು ಏನ್ ಮಾತಾಡ್ತೀಯೋ ಅದನ್ನು ಕೇಳಿಸ್ಕೊಳ್ತಾನೆ. ನೀನು ಎಲ್ಲಿ ಕೂತ್ಕೊಳ್ತೀಯೋ ಅಲ್ಲಿ ಕೂತ್ಕೊಳ್ತಾನೆ. ಎಷ್ಟು ದೂರ ನಡೀತೀಯೋ ಅಷ್ಟು ದೂರ ಬರ್ತಾನೆ. ಹಲ್ಲೆಲೂಯ. ಹಿಂದುಗಡೆ ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಂಬರ್ 2, ಎರಡನೇದಾಗಿ ದೇವರು ನಮ್ಮ ಜೊತೆ ಬರ್ತಾನೆ. ಕೆಲವು ಸಾರಿ ನಮ್ಮ ಕುಟುಂಬದವರು ನಮ್ಮ ಹತ್ರ ಬರಲ್ಲ, ಕೆಲವು ಸಾರಿ ನಮ್ಮ ಬಂಧುಗಳು ನಮ್ಮ ಜೊತೆಗೆ ಬರಲ್ಲ, ಕೆಲವು ಸಾರಿ ನಾವು ಕಟ್ಕೊಂಡಿರುವ ಗಂಡ ಕೂಡ ನಮ್ಮ ಜೊತೆಗೆ ಬರಲ್ಲ, ಹೆಂಡತಿ ಕೂಡ ಬರಲ್ಲ. ಅದು ಯೇಸು ಮಾತ್ರ. ಇನ್ನು ಹೇಳ್ಬೇಕಂದ್ರೆ ನಾವು 9 ತಿಂಗಳು ಎತ್ತು ಸಾಕಿ ಸಲಹಿದ ಮಕ್ಕಳೇ ಕೆಲವು ಸಾರಿ ನಮ್ಮ ಜೊತೆ ಬರಲ್ಲ. ಎಲ್ಲ ಅನುಭವ ಇರ್ತದೆ. ಒಂದು ಗ್ರಾಮದಲ್ಲಿ ಒಬ್ಬ ಅಮ್ಮ ತುಂಬಾ ಹುಷಾರಿಲ್ಲ, ನಡಿಲಿಕ್ಕೆ ಆಗ್ತಾ ಇಲ್ಲ. ಒಬ್ಬ ತಾಯಿ, ಅವ್ರ ಯಜಮಾನಿಗೆ ಹುಷಾರಿಲ್ಲ, ಅವ್ರಿಗೆ ಕೂಡ ಸ್ವಲ್ಪ ಬಲಹೀನರೇ. ಅವ್ರ ಮಗನಿಗೆ ಹೇಳ್ತಾರೆ, ಅಮ್ಮ ಬಾ ಮಗನೇ ಹಾಸ್ಪಿಟ್ಲ್ ಹೋಗೋಣ ಎಂಬುದಾಗಿ. ಅಮ್ಮ ಡ್ಯೂಟಿನ ರಜೆ ಕೊಡಲ್ಲ, ಅಪ್ಪ ನೀನು ಹೋಗಿ ಬರ್ರಿ. ಇಲ್ದಿರಾ? ಡ್ಯೂಟಿ ನನಗೆ ರಜಾ ಕೊಡಲ್ಲ, ಅಪ್ಪ ನೀನು ಹೋಗಿ ಬರ್ರಿ. ಅದೇ ಮಗನಿಗೆ ಸುಮಾರು ವರ್ಷಗಳ ಹಿಂದೆ ತುಂಬಾ ಅಸ್ವಸ್ಥರಾಗಿ ಬಿದ್ದಿರುವಾಗ, ತುಂಬಾ ಅನಾರೋಗ್ಯದಲ್ಲಿ ಬಳಲಿರುವಾಗ ಅಮ್ಮನೆ ಒತ್ಕೊಂಡು ಹೋಗಿ ಹಾಸ್ಪಿಟಲ್ ಅಲ್ಲಿ 1 ವಾರ ಇದ್ದಾಳೆ. ಅಮ್ಮನೆ ಮಗುನ ಕರ್ಕೊಂಡೋಗಿ ಅವ್ರ ಮಗನ ಹಾಸ್ಪಿಟಲ್ ಹಾಕೊಂಡು 1 ವಾರ ಅಡ್ಮಿಟ್ ಆಗಿ ಅಲ್ಲೇ ಇದ್ದಾಳೆ. ಅಮ್ಮ ಸ್ನಾನ ಮಾಡಿಲ್ಲ, ಬಟ್ಟೆ ಬದಲಿಸಕ್ಕಾಗಿಲ್ಲ, ಒಂದೇ ಬಟ್ಟೆಗಿದ್ದಾಳೆ ಹಾಸ್ಪಿಟಲ್ ಒಳಗೆ. ಯಾರಿಗೋಸ್ಕರ ಹೇಳಿ? ಈಗ ಅಮ್ಮಗೆ ಆರಾಮಿಲ್ಲ, ಅಮ್ಮಗೆ ಹುಷಾರಿಲ್ಲ. ಅಮ್ಮಗೆ ಹೇಳ್ತಾಳೆ, ಅಮ್ಮ ಹೇಳ್ತಾಳೆ ಮಗನಿಗೆ, ಹೋಗಿ ಮಗನ ಹಾಸ್ಪಿಟ್ಲಿಗೆ. ನಮ್ಮ ಅಪ್ಪ ಅವ್ರ ಕೈಲಿ ಓಡಾಡಕ್ ಆಗಲ್ಲ ಹಾಸ್ಪಿಟ್ಲಿಗೆ ಅಂದ್ರೆ, ಇಲ್ಲಮ್ಮ ನಾನು ರಜೆ ಕೊಡಲ್ಲ, ಮೆಲ್ಲಗ್ ನೀವು ಹೋಗಿ ಬರ್ರಿ. ಅದ್ ನನ್ನ ದೇವರು ಇಲ್ಲಿ ಹೇಳ್ತಾನೆ ಯೇಸು ಸ್ವಾಮಿ, ಹೇಳ್ತಾನೆ, ನಾನು ನಿನ್ನ ಸಂಗಡ ಇರುವೆನೋ. ನದಿಗಳನ್ನು ದಾಟುವಾಗ ಅವು ನಿನ್ನ ಮುಳುಗಿಸುವುದಿಲ್ಲ, ಉರಿಯಲ್ಲಿ ನಡೆಯುವಾಗ ಅವು ನೀನು ಕಂದದಿರುವಿ, ಜ್ವಾಲೆಯನ್ನು ದಹಿಸುವುದು. ಯೆಹೋವನೆಂಬ ನಾನೇ ನನ್ನ ದೇವರಾಗಿದ್ದಾನೆ. ಅಂದ್ರೆ ದೇವರು ನಮ್ಮ ಜೊತೆ ಬರ್ತಾನೆ, ದೇವರು ನಮ್ಮ ಜೊತೆ ಮಾತಾಡ್ತಾನೆ, ದೇವರು ನಮ್ಮ ಜೊತೆ ನಡೀತಾನೆ. ಹಲ್ಲೆಲೂಯ. ಅದಕ್ಕೊಂದು ಹಾಡಿದೆ, ನಡೆಸುವಾತನು ನನ್ನ ದೇವರು, ಶ್ರಮೆಯಲ್ಲಾದರೂ ನನ್ನ ತೊರೆಯೇನೋ. ಚಪ್ಪಳೆ. ನಡೆಸುವಾತನು ನನ್ನ ದೇವರು, ಶ್ರಮೆಯಲ್ಲಾದರೂ ನನ್ನ ತೊರೆಯೇನೋ. ನಡೆಸುವ ನನ್ನ ದೇವರು, ಶ್ರಮೆಯಲ್ಲಾದರೂ ನನ್ನ ತೊರೆಯನು. ನಡೆಸುವಾತನು ನನ್ನ ದೇವರು, ಶ್ರಮೆಯಲ್ಲಾದರೂ ನನ್ನ ತೊರೆಯನು. ಸ್ತೋತ್ರ. ಅಂಧಕಾರವೇ ದಾರಿ ಕವಿದರು, ನಿಂದೆಗಳೇ ನನ್ನ ಮುತ್ತಿಕೊಂಡರು. ಅಂಧಕಾರವೇ ದಾರಿ ಕವಿದರು, ನಿಂದೆಗಳೇ ನನ್ನ ಮುತ್ತಿಕೊಂಡರು. ತನ್ನ ಚಿತ್ತವ
ಚಿತ್ತವನ್ನು ನೆರವೇರಿಸುವನು, ಗುರಿಯವರೆಗೂ ನನ್ನ ಸೇರಿಸುವನು, ನಡೆಸುವಾತನು ನನ್ನ ದೇವರು. ಶ್ರಮೆಯಲ್ಲಾದರೂ ನನ್ನ ತೊರೆಯನು, ನಡೆಸುವಾತನು ನನ್ನ ದೇವರು. ಆದರೂ ನನ್ನ ತೊರೆಯನು, ನಡೆಸುವಾತನು Come on! Yes, Lord! La 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 la. La 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 la. La la. ಆಮೆನ್. ಹಲ್ಲೆಲೂಯಾ. ಎರಡನೇದಾಗಿ ನಮ್ಮ ದೇವರು ನಮ್ಮ ಜೊತೆ ನಡೆಯುವ ದೇವರಾಗಿದ್ದಾನೆ. ಹೇಳ್ರಿ, ನಮ್ಮ ದೇವರು ನಮ್ಮ ಜೊತೆ ನಡೀತಾರೆ. ನಾನು ಮುಂಚೆ ಹೇಳಿದಲಾಗಲೇ ಇಸ್ರಾಯೇಲರ ಮುಂದೆ ಯೆಹೋವನ ಮಂಜೂಷ ಹೋಗ್ತಾ ಇತ್ತಂತೆ. ಇಸ್ರಾಯೇಲರು ಹೋಗ್ತಿರುವ ಸಮಯದಲ್ಲಿ ಯೆಹೋವನ ಮಂಜೂಷ ಮುಂದೆ ಮುಂದೆ ಹೋಗ್ತಾ ಇತ್ತಂತೆ. ಮುಂದೆ ಮುಂದೆ ಹೋಗ್ತಿರೋದಕ್ಕಾಗಿಯೇ ಆ ಸಮುದ್ರ ಎರಡು ಭಾಗವಾಯಿತು. ಇನ್ನು ನಿಮಗೆ ಹೇಳ್ಬೇಕಂದ್ರೆ ಎಲಿಯನು ಕೂಡ ನನ್ನ ಸಾಕಾಯ್ತಪ್ಪ ಅಂತಾನೆ. ಏನಂತಾನೆ? ಸಾಕಾಯ್ತು, ಸತ್ತೋಗದ ಮೇಲಂತಾನೆ 19ನೇದಲ್ಲಿ. ಆದ್ರೆ ನೋಡ್ತೇವೆ ನಾವು, ಅರಸುಗಳ ಬರೆದ ಪುಸ್ತಕ ನೋಡ್ತೇವೆ ನಾವು, ಸಾಕಾಯ್ತು ಅಂತಾನೆ. ಮುಂದಿನ ಅರಸುಗಳ ಪುಸ್ತಕ 19ನೇದಲ್ಲಿ ನಾವು ನೋಡ್ಬೋದು ಅದನ್ನ. ಆದ್ರೆ ದೇವರು ಬಂದು ಎಬ್ಬಿಸ್ತಾನೆ, ಎದ್ದೇಳಪ್ಪ, ನೀನು ನಡಿಬೇಕು, ನೀನು ಸೇರಬೇಕಾದ ಸ್ಥಳ ಇನ್ನು ತುಂಬಾ ದೂರ ಇದೆ, ಊಟ ಮಾಡು, ಊಟ ಮಾಡು, ಹೋಗು. ದೇವರು ಕೋಪ ಮಾಡ್ಕೋಬೋದಾಗಿತ್ತಲ್ಲಿ. ಇಷ್ಟು ಅದ್ಭುತ ಮಾಡಿ ನೀನು ಸಾಕಾಯ್ತಂತೆಲ್ಲ, ನೀನು ಮಳೆ ಬರಬಾರ್ದಂದ್ರೆ ಬರಲ್ಲ ನಿಲ್ಸಿದೀನಿ, ಬರ್ಬೇಕಂದ್ರೆ ಬರಂಗ್ ಮಾಡೀನಿ, ನೀನು ಏನ್ ಹೇಳ್ತದ್ ಮಾಡಿ, ಇವಾಗ ಸಾಕಾಯ್ತು ಅಂತೆಲ್ಲ ಅಂತ ಪ್ರಶ್ನೆ ಮಾಡ್ಬೋದು ದೇವರಿಗೆ. ಅಲ್ಲಿ ಅವಕಾಶ ಇದೆ. ಇದ್ದೀರಾ ಇಲ್ಲಿ? ಹಲೋ, ಇಲ್ಲಿನ ಸಾಮಾನ್ಯವಾದ ಪ್ರವಾದಿನ ಮಳೆ ಬರಬಾರ್ದಂದ್ರೆ ಬರಲಿಲ್ಲ, 3 ವರ್ಷ 6 ತಿಂಗಳು ಬರಲಿಲ್ಲ, ಮತ್ತೆ ಬರ್ಬೇಕಂದ್ರೆ ಬಂತು. ಅಂತ ಶಕ್ತಿಯುಳ್ಳ ವ್ಯಕ್ತಿ ಏನಂತಾನೆ, ನನಗೆ ಸಾಕಾಯ್ತು ಅಂತ. ಗೋಕೃಷ್ಣನಾಗಿ ದೇವರು ಏನ ಬೇಕಾದ್ರೆ ಮಾತಾಡೋದಾಗಿತ್ತು. ಅಷ್ಟೆಲ್ಲ ಅದ್ಭುತ ಮಾಡಿ ನಿನ್ನ ಜೀವನದಲ್ಲಿ ನಿನಗೇನು ಮನೆಗೆ ಹೋದಾಗ 3 ವರ್ಷ 6 ತಿಂಗಳವರೆಗೂ ನಿನಗೆ ಊಟದ ಕೊರತೆಲ್ಲ ಮಾಡೇನೆ. ಕೆರೆ ತಳದಲ್ಲಿ ನೀನು ಇದ್ದಲ್ಲಿಗೆ ಊಟ ತಂದು ಕೊಟ್ಟೀನಲ್ಲ, ಏನ್ ಹಿಂಗ್ ಮಾತಾಡ್ತಿ ಅನ್ಬೋದು ದೇವರಲ್ಲಿ, ಅನ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಏನ್ ಮಾತಾಡ್ಲಿಲ್ಲ. ಏನ್ ಹೇಳ್ತಾನೆ ಗೊತ್ತಾ? ಎದ್ದೇಳು, ಊಟ ಮಾಡು. ತಂದೆಯ ಪ್ರೀತಿ ಅದರಿ. ಹಲ್ಲೆಲೂಯಾ. ಎಲಿಯನ ಜೊತೆಯಲ್ಲಿ ದೇವರು ನಡೆದಿದ್ದಾನೆ. ಎಲಿಯನ ಜೊತೆ ದೇವರು ನಡೆದಿದ್ದಾನೆ. ಈಗ ಹೇಳ್ರಿ, ಎರಡನೇದಾಗಿ ನಮ್ಮ ದೇವರು ಏನ್ ಮಾಡ್ಲಿಕ್ಕಿದ್ದಾನೆ? ನಮ್ಮ ಜೊತೆಯಲ್ಲಿ ನಡೀಲಿಕ್ಕೆ ಆತನ ಸಿದ್ಧನಾಗಿದ್ದಾನೆ. ನಾವು ದೇವರ ಜೊತೆ ನಡೀಲಿಕ್ಕೆ ಪ್ರಯತ್ನ ಪಡು. ಅಪೊಸ್ತಲರಷ್ಟು ಅದ್ಭುತ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ. ಅವರು ದೇವರ ಜೊತೆ ನಡೆಯುವಂತ ಮನುಷ್ಯರಾಗಿದ್ರು. ಮೋಶೆ ಅಷ್ಟು ಅದ್ಭುತ ಮಾಡ್ಲಿಕ್ಕೆ ಕಾರಣ, ಮೋಶೆ ದೇವರ ಜೊತೆ ನಡೆಯುವಂತ ವ್ಯಕ್ತಿ ಆಗಿದ್ದ. ಎಲಿಷನು ಅಷ್ಟು ಮಾತುಕಾರ್ಯ ಮಾಡ್ಲಿಕ್ಕೆ ಕಾರಣ, ಎಲಿಷನು ದೇವರ ಜೊತೆ ನಡೆಯುವಂತ ಅನುಭವ ಇತ್ತು. ಅನೋಕನು ದೇವರೊಂದಿಗೆ ನಡೆದು ಹೋದನು ಅಂತ ಬೈಬಲ್ ವಾಕ್ಯ ಹೇಳ್ತದೆ. ಇವತ್ತು ನಾನು ಏನ್ ಹೇಳಕ್ಕೆ ಭಾವಿಸ್ತಂದ್ರೆ, ನೀನು ದೇವರ ಜೊತೆ ನಡೆಯುವಂತ ಮನಸ್ಸಿದ್ರೆ ನಿನ್ ಜೊತೆ ದೇವ್ರು ನಡೆದು ಬರ್ತಾನೆ. ಆಮೇನ್. ನಿನ್ ಮನಸ್ಸಿರ್ಬೇಕು, ದೇವ್ರ ಜೊತೆ ನಡೆಯುವಂತ ಮನಸ್ಸು ನಿನಗಿರ್ಬೇಕು. ಎಷ್ಟೋ ಜನರಿಗೆ ದೇವ್ರ ಜೊತೆ ನಡೆಯೋ ಮನಸ್ಸಿಲ್ಲ, ಲೋಕ ಜೊತೆ ನಡೆಯೋ ಮನಸ್ಸಿದೆ. ಲೋಕದಿಂದ ಹೋಗ್ತಾರೆ, ಲೋಕದ ಪಾಪದಿಂದ ನಡೀಲಿಕ್ಕೆ ಮನಸ್ಸಿದೆ, ವ್ಯಭಿಚಾರದಿಂದ ಹೋಗ್ಲಿಕ್ಕೆ ಮನಸ್ಸಿದೆ, ಕುಡುಕತನದಿಂದ ಹೋಗ್ಲಿಕ್ಕೆ ಮನಸ್ಸಿದೆ, ಕಳ್ತನಕ್ಕೆ ಹೋಗೋದು ಮನಸ್ಸಿದೆ. ದೇವ್ರ ವಾಕ್ಯದಿಂದ ಹೋಗುವಂತ ಮನಸ್ಸು ಇವತ್ತು ಜನರಿಗೆ ಬಹಳ ಕಡಿಮೆ ಆಗಿದೆ. ಇವತ್ತು ನಾನು ಏನ್ ಹೇಳ್ತೇನೆಂದ್ರೆ, ನನ್ನ ದೇವರು ನಮ್ಮ ಜೊತೆ ನಡೀಲಿಕ್ಕೆ ಏನ್ ಹೇಳ್ತಾನೆ ಗೊತ್ತಾ ಆತನು? ನೋಡ್ರಿ, 58ನೇ ಯೆಶಾಯನ ಬರೆದ ಪ್ರವಾದನ ಪುಸ್ತಕ ತೆಗೆಯೋಣ. ಥ್ಯಾಂಕ್ ಯು ಜೀಸಸ್. 58ನೇ ಅಧ್ಯಾಯ 9ನೇ ವಚನ ನೋಡ್ರಿ, ಏನ್ ಹೇಳ್ತಾರೆ? ಎಂಟನೇ ವಚನ ಹೋದ್ರಿ.
ಇಗೋ ನಿನ್ನ ಕಾವಲುಗಾರರು ಕೂಗು. ಅಮ್ಮ 58ನೇ ಅಧ್ಯಾಯ 8ನೇ ವಚನ. ಇದನ್ನು ಆಚರಿಸುವಾಗ ಬೆಳಕು ಉದಯದಂತೆ ಭೇದಿಸಿಕೊಂಡು ಬರುವುದು. ನಿಮ್ಮ ಕ್ಷೇಮ ಬೇಗನೆ ವಿಕಾಸಿಸುವುದು. ನಿಮ್ಮ ಧರ್ಮವು ನಿಮಗೆ ಮುಂಬಲವಾಗಿಯೂ ಮುಂದುವರಿಯುವುದು. ಯೆಹೋವನ ಮಹಿಮೆ ನಿಮಗೆ ಹಿಂಬಲವಾಗಿರುವುದು. ಕೆಳಗಡೆ ಕೂಗಿದರೆ ಕೊಡುವನು, ಮೊರೆ ಇಟ್ಟು ಕರೆದರೆ ಹಲ್ಲೆಲೂಯಾ. ದೇವರೇನಂತಾನೆ? ಹಿಂಬಲವಾಗಿ ಮುಂಬಲವಾಗಿ ಹೋಗ್ತಾನಂತೆ. ದೇವರು ನಿಮಗೆ ಹಿಂಬಲವಾಗಿ ಮುಂಬಲವಾಗಿ ಇರ್ತಾನಂತೆ. ನಿಮಗೆ ಯಾವ ಕೇಡಾಗಬಾರ್ದು, ನಿಮಗೆ ಯಾವ ಹಾನಿ ಆಗಬಾರ್ದು ಎಂಬುದಾಗಿ. ಕುರಿಗಳನ್ನು ಕಾಯುವಂತ ನೋಡಿರಾ? ಕುರಿ ಕಾಯ್ಯಾರು ನೋಡಿಲ್ವಾ? ಹೋಗ್ಲಿ ಮರು ಕುರಿ ಹೋಗ್ತಿರೋ ದಾರಿಯಿಂದ ನೋಡ್ತೀರಾ? ರೋಡಲ್ಲಿ ಹೋಗ್ಬೇಕಾದ್ರೆ ಮುಂದೆ ಒಬ್ಬ ವ್ಯಕ್ತಿ ಇರ್ತಾನೆ, ಹಿಂದಿನ ಒಬ್ಬ ವ್ಯಕ್ತಿ ಇರ್ತಾನೆ. ಯಾಕೆ? ಆ ಕುರಿಗಳಿಗೆ ಮುಂದೆ ಯಾವ ಕೇಡು ಬರಬಾರ್ದಂತ ಮುಂದೆ ಕೇಡು ತಪ್ಪಿಸ್ಕಿರ್ತಾನೆ. ಹಿಂದೆ ಬಂದು ಯಾವ ಪ್ರಾಣಿ ಹಾನಿ ಮಾಡಬಾರ್ದಂತ ಹಿಂದೆ ಒಬ್ಬ ವ್ಯಕ್ತಿ ಇರ್ತಾನೆ. ಇಬ್ಬರು ಇರ್ತಾರೆ ಕುರಿಗಳಿಗೆ. ಅದು ನಮ್ಮ ದೇವರು ಹಿಂದೆ ಮುಂದೆ ಆತನ ಇದ್ದು ನಡೆಸುವವನಾಗಿದ್ದಾನೆ. ಹಲ್ಲೆಲೂಯಾ. ಕೆಲವು ಜನ ಮಾತಾಡ್ತಾರ ನಿಮ್ಮ ಬಗ್ಗೆ ಏನಾದ್ರು, ನಿನಗೆ ಹಿಂದೆ ಮುಂದಿಲ್ದಾರೋ ಅಂತ ಅಂತಾರ. ನೀನು ಹೇಳ್ಬೇಕು, ನನಗೆ ಹಿಂದೆ ಮುಂದಿಲ್ದವರೆಲ್ಲ ಹಿಂದೆ ಮುಂದೆ ನನ್ನ ದೇವರ ಕೃಪೆ ನನ್ನ ಜೊತೆ ಇದೆ. ಬೈಬಲ್ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು ಯೆಹೋವ ದೇವರು ನಿನ್ನ ಮುಂದೆ ನಿನ್ನ ಜೊತೆ ನಡೀಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಬಹಳ ಸರಿ ಮಾತಾಡ್ತಾರೆ ಹಳ್ಳಿಗಳಲ್ಲಿ, ಏನಾದ್ರು ಸ್ವಲ್ಪ ಬಲಹೀನರ ಕಂಡ್ರೆ ಅವರಿಗೆ ಸರಿಯಾದಂತ ಕಮ್ಯುನಿಕೇಶನ್ ಸಂಬಂಧಗಳು ಚೆನ್ನಾಗಿಲ್ಲ ಅಂದ್ರೆ, ಅವ್ರದೇನು ಹೇಳ್ತೀವಿ ಬಿಡು, ಅವ್ರಿಗೆ ಹಿಂದಿಲ್ಲ ಮುಂದಿಲ್ಲ ಅಂತಾರೆ. ನಿಮ್ಮೂರಾಗ ನೀವು ಹೇಳ್ರಿ ಅವ್ರಿಗೆ, ನಮ್ಗೆ ಹಿಂದಿಲ್ಲ ಮುಂದಿಲ್ಲ ಅಂತ ಮಾತಾಡಬೇಡ, ನನಗೆ ಕರ್ತನು ಮುಂದೆ ಇದ್ದಾನೆ, ಹಿಂದೆ ಕೂಡ ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ, ನಮ್ಮನ್ನ ನಮ್ಮ ಮುಂದೆ ನಡೆಸ್ಕೊಂಡು ಹೋಗ್ಲಿಕ್ಕೆ ನಮ್ಮ ದೇವರ ಜೊತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬರ್ 3, ದೇವರು ನಮಗೋಸ್ಕರ ಏನ್ ಮಾಡ್ಲಿಕ್ಕೆ ಶಕ್ತನ ಗೊತ್ತಾ? ಒಂದು, ನಮಗೋಸ್ಕರ ದೇವರು ಅಂಗಲ್ಲಿ ಚಿತ್ರಿಸ್ಕೊಳ್ಳೋ ಶಕ್ತನಾಗಿದ್ದಾನೆ. 2, ನಮ್ಮ ಜೊತೆಲಿ ನಡೀಲಿಕ್ಕೆ ಶಕ್ತನಾಗಿದ್ದಾನೆ. 3ನೇದಾಗಿ ನಮ್ಮ ದೇವರು ನಮಗೋಸ್ಕರ ಏನ್ ಮಾಡ್ತಾನೆ? ಓದೋಣ ಒಂದ್ಸಾರಿ ಕರ್ತನ ವಾಕ್ಯ, ಪೇತ್ರನ ಬರೆದ ಮೊದಲನೇ ಪತ್ರಿಕೆಯಲ್ಲಿ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಮೊದಲನೇ ಪತ್ರಿಕೆ 7ನೇ ವಚನ ಓದೋಣ. 5ನೇ ಪೇತ್ರರು 5ನೇ ಅಧ್ಯಾಯ 7ನೇ ವಚನ. ನಿಮಗೋಸ್ಕರ ಚಿಂತಿಸುವವನಾಗಿದ್ದಾನೆ. ನಿನ್ ಬಗ್ಗೆ ನಿನ್ ಮಕ್ಕಳು ಚಿಂತೆ ಮಾಡ್ತಾರಲ್ಲ ಗೊತ್ತಿಲ್ಲ, ನಿನ್ ಬಗ್ಗೆ ನಿನ್ನ ಗಂಡ ಚಿಂತೆ ಮಾಡ್ತಾರಲ್ಲ ಗೊತ್ತಿಲ್ಲ, ನಿನ್ ಬಗ್ಗೆ ನಿಮ್ಮ ಹೆಂಡತಿ ಚಿಂತೆ ಮಾಡ್ತಾರಲ್ಲ ಗೊತ್ತಿಲ್ಲ, ಆದ್ರೆ ದೇವರು ಮಾತ್ರ ನಿಮಗಾಗಿ ಚಿಂತಿಸುವವನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಕೈಗಳಿದ ಹಲ್ಲೆಲೂಯಾ. ನಮಗಾಗಿ ಚಿಂತಿಸುವಂತ ದೇವರು ನಮ್ಮ ಜೊತೆ ಇದ್ದಾರೆ. ನನಗೆ ಯಾರು ಇಲ್ಲ ಅಂತ ಅಳಬೇಡ. ಯಾವತ್ತು ಕೂಡ ನನಗೆ ಯಾರು ದಿಕ್ಕಿಲ್ಲ ಅಂತ ಅಳಬೇಡ. ಎಲ್ಲ ದಿಕ್ಕು ದಯೆ ನಿನ್ನ ಕರ್ತನಾದ ಯೇಸು. ಹಲ್ಲೆಲೂಯಾ. ಕೆಲವರು ಬಂದು ನನ್ನ ಹತ್ರ ಹೇಳ್ತಾರೆ, ಸಾರ್ ನಮ್ಗೆ ಯಾರಿಲ್ಲ, ಆ ತರ ಮಾತಾಡಬಾರ್ದು, ಯಾರಿಲ್ಲ ಅಂತ. ನಿನ್ನ ಜೊತೆ ದೇವರಿದ್ದಾನೆ. ದೇವಾದ ದೇವರಿದ್ದಾನೆ. ಇಡೀ ಭೂಮಿ ಪ್ರಪಂಚ ಉಂಟು ಮಾಡೋದು ದೇವರಿದ್ದಾನೆ. ಅವತ್ತು ನೀವು ಚಿಂತೆ ಮಾಡ್ತಾನೆ, ನಿನಗೋಸ್ಕರ ನನ್ನ ಮಗನಿಗೆ ಏನ್ ಕೊಡ್ಲಿ, ನನ್ನ ಮಗನಿಗೆ ಏನ್ ಮಾಡಲಿ, ಹೀಗೆ ಪರಿಸ್ಥಿತಿ ಇದೆಯಲ್ಲ. ನಿಮ್ ಚಿಂತೆನೆಲ್ಲ ಆತನ ಹಾಕ್ರಿ. ನಿಮಗೋಸ್ಕರ ಆತನ ಚಿಂತಿಸುವ. ನೀನ್ ಚಿಂತೆ ಮಾಡಿದ್ರೆ ನಿನ್ ಲಾಭ ಏನಿಲ್ಲ. ನಿಮಗೋಸ್ಕರ ಯಾರು ಚಿಂತೆ ಮಾಡ್ತಾರೆ? ದೇವರು ಚಿಂತಿಸುವ. ದೇವರು ಚಿಂತಾಜನಕನಾಗಿದ್ದಾನೆ. ಇಸ್ರಾಯೇಲರು ಐಗುಪ್ತದಲ್ಲಿ ಭಯಂಕರವಾದ ಕಷ್ಟಕ್ಕೆ ಒಳಪಟ್ಟಿರುವಾಗ ಅವ್ರ ಬಗ್ಗೆ ಯಾರು ಚಿಂತೆ ಮಾಡಿದ್ರಮ್ಮ? ದೇವರು ಚಿಂತೆ ಮಾಡಿ ಯಾರನ್ನು ಮಾತಾಡಿಸಿದ್ರು? ಮೋಸೆಗೆ ಹೇಳ್ತಾರೆ, ಮೋಸೆ, ನನ್ನ ಮಕ್ಕಳ ಕಣ್ಣೀರು, ನನ್ನ ಮಕ್ಕಳ ವೇದನೆ, ನನ್ನ ಮಕ್ಕಳ ಸಂಕಟ ನನಗೆ ಬಹಳ ದುಃಖವಾಗಿದೆ. ನೀನು ಬಾಪ ಅವ್ರು ಬಿಡಿಸ್ಕೊಂಡು ಬಾ.
ಅವತ್ತು ಇಸ್ರಾಯೇಲನ್ನು ಬಿಡಿಸ್ಕೊಳ್ಳಿಕ್ಕೆ ಮೋಸೆನ ಹೆಂಗೆ ಕಳಿಸ್ಕೊಟ್ನೋ, ಇವತ್ತು ನಿನಗಿರುವ ಕಷ್ಟನ ಬಿಡಿಸಲಿಕ್ಕೆ ಯಾರನ್ನೋ ಒಬ್ಬರನ್ನ ಕಳಿಸ್ತಾನ. ಚಿಂತಿಸಬೇಡ, ನಿನಗಾಗಿ ದೇವರು ಚಿಂತೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಜೋರ್ ತಟ್ಟಮ್ಮ, ಜೋರ್ ತಟ್ಟ, ಇನ್ನ ಜೋರಾಗಿ. ಆಮೆನ್. ಥ್ಯಾಂಕ್ ಯು ಪದ್ಮಕ್ಕ, ಚೆನ್ನಾಗಿ ವೆರಿ ಗುಡ್. ನಾನು ನೋಡ್ರಿ ಕೇಳಿಸ್ತಾ ನಮಗೆ ನಿನಗೆ ಗೊತ್ತಾಗಿರ್ಬಾರ್ದು, ಪಕ್ಕದ ಬಿಡು ಗೊತ್ತಾಗಬಾರ್ದು. ಗಮನಿಸ್ರಿ, ವಾಕ್ಯ ಹೇಳ್ತದೆ ದೇವರು ನಮಗೋಸ್ಕರ ಚಿಂತಿಸ್ಕೋಬಲ್ಲ. ಅಬ್ರಹಾಮನ ಬಗ್ಗೆ ದೇವರು ಚಿಂತಿಸಿದರು. ಆಮೇಲೆ 75ನೇ ವರ್ಷದಲ್ಲಿ ವಾಗ್ದಾನ ಮಾಡಿದ ದೇವರು 99 ವರ್ಷದಲ್ಲಿ ನೆರವೇರಿಸಿದ್ದಾನೆ. ಚಿಂತೆ ಮಾಡ್ತಾ ಇದ್ದಾನೆ, ಯಾವತ್ತು ಕೊಡ್ಲಿ ಮಗನಿಗೆ ಅದ್ಭುತ, ಯಾವತ್ತು ಮಾಡ್ಲಿ ಮಗನಿಗೆ ಅದ್ಭುತ. ಖಂಡಿತ ಒಂದಿನ ಅದ್ಭುತ ಮಾಡ್ತಾ ಚಿಂತೆ ಮಾಡ್ತಾ ಇದ್ದಾನೆ. ನಿಮಗೋಸ್ಕರ ಕರ್ತನ ಚಿಂತಿಸಲಿಕ್ಕೆ ಶಕ್ತಿ. ಹಲ್ಲೆಲೂಯ. ಇನ್ನೊಂದು ಹಲ್ಲೆಲೂಯ, ಹಲ್ಲೆಲೂಯ. ಮತ್ ನಮ್ಮ ದೇವರು ಏನ್ ಮಾಡ್ತಾ ಇದ್ದಾನೆ? ನಮ್ಮ ಕಣ್ಣೀರನ್ನು ಒರೆಸಲಿಕ್ಕೆ ಶಕ್ತನಾಗಿದ್ದಾನೆ. ಹೇಳ್ರಿ.